ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 15ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರಿಪೊಸಿಷನ್ಸ್ ಅಂದರೆ ಉಪಸರ್ಗ ವ್ಯಯಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ. ಇನ್, ಆನ್, ಆಟ್, ಟು ಹಾಗೂ ಫಾರ್ ಅನ್ನು ಎಲ್ಲೆಲ್ಲಿ ಬಳಸ್ತೇವೆ ಅನ್ನೋದನ್ನು ಕಲಿತ್ವಿ. ಈ ವಿಡಿಯೋಲಿ ನಾವು ಬೈ ಪ್ರಿಪೊಸಿಷನ್ ಅನ್ನು ಎಲ್ಲೆಲ್ಲಿ ಯಾವ್ಯಾವ ಅರ್ಥದಲ್ಲಿ ಬಳಸ್ತೇವೆ ಅನ್ನೋದನ್ನು ಕಲಿಯೋಣ, ಸರಿನಾ? ಈಗ ನಾನು ಏನು ಈ ವಿಡಿಯೋಲಿ ಹೇಳ್ಕೊಡ್ತೇನೆ ಅದನ್ನು ಬಿಟ್ಟು ಕೂಡ ಹಲವಾರು ಸಂದರ್ಭಗಳಲ್ಲಿ ನಾವು ಬೈ ಅನ್ನು ಬಳಸ್ತೇವೆ. ಹಾಗಾಗಿ ಬೈ ಪ್ರಿಪೊಸಿಷನ್ನ ಎಲ್ಲ ಉಪಯೋಗಗಳನ್ನು ನಾನು ಈ ವಿಡಿಯೋಲಿ ಹೇಳುವುದಿಲ್ಲ, ಆಯ್ತಾ? ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಮುಂದೆ ಅಗತ್ಯ ಬಿದ್ದಾಗ ಅದ್ರ ಬಗ್ಗೆ ಕಲಿಯೋಣ, ಸರಿನಾ? ಮೊದಲನೇದಾಗಿ ಬೈ ಜೊತೆ ಟೈಮ್ ಬಂದರೆ ಆ ಟೈಮ್ನ ಒಳಗೆ ಅನ್ನುವ ಅರ್ಥ ಬರ್ತದೆ. ಅಂದರೆ ಬೈ ಬಂದು ಸಮಯ ಬಂದರೆ ಆ ಸಮಯದ ಒಳಗೆ ಅನ್ನುವ ಅರ್ಥ ಬರ್ತದೆ, ಸರಿನಾ? ಬನ್ನಿ ಉದಾಹರಣೆಗಳನ್ನು ನೋಡೋಣ. ಕಂಪ್ಲೀಟ್ ದ ವರ್ಕ್ ಬೈ 3 PM ಟುಡೇ. ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ. ಇಲ್ಲಿ ಬೈ 3 PM ಅಂತ ಬಂದಿದೆ, ಅಂದರೆ 3 ಗಂಟೆಯೊಳಗೆ ಅನ್ನುವ ಅರ್ಥ. 3 ಗಂಟೆಗೆ 3 PM ಅಂತ ಹೇಳ್ತೇವೆ, ಆಯ್ತಾ? ಬೈ ಬಂದಿದೆಯಲ್ಲ ಇಲ್ಲಿ, ಈ ಬೈ ಒಳಗೆ ಅನ್ನೋದನ್ನು ಸೂಚಿಸ್ತದೆ. ನೋಡಿ, ಇಲ್ಲಿ ಬೈ ಬಂತು ಆಮೇಲೆ ಟೈಮ್ ಬಂತು, ಟೈಮ್ 3 PM ಅಲ್ವಾ? ಸೊ 3 ಗಂಟೆಯೊಳಗೆ ಅನ್ನುವ ಅರ್ಥ ಇದು ಕೊಡ್ತದೆ, ಸರಿನಾ? ನೆಕ್ಸ್ಟ್, ಕಮ್ ಹೋಮ್ ಬೈ 7 ಅಂದರೆ 7 ಗಂಟೆಯೊಳಗೆ ಮನೆಗೆ ಬಾ. ಕಮ್ ಹೋಮ್ ಬೈ 7, ಇಲ್ಲಿ ಬೈ ಬಂತು ಮತ್ತೆ ಸಮಯ ಬಂದಾಗ ಆ ಸಮಯದ ಒಳಗೆ ಅನ್ನುವ ಅರ್ಥ ಸಿಗ್ತದೆ. 7 ಗಂಟೆಯೊಳಗೆ ಮನೆಗೆ ಬಾ. ವಿ ವಿಲ್ ಫಿನಿಶ್ ಇಟ್ ಬೈ ದಿಸ್ ಥರ್ಸ್ಡೇ. ನಾವು ಈ ಗುರುವಾರದೊಳಗೆ ಅದನ್ನು ಮುಗಿಸುತ್ತೇವೆ. ವಿ ವಿಲ್ ಫಿನಿಶ್ ಇಟ್ ಬೈ ದಿಸ್ ಥರ್ಸ್ಡೇ. ಇಲ್ಲಿ ದಿಸ್ ಥರ್ಸ್ಡೇ, ದಿಸ್ ಬಂತು, ಥರ್ಸ್ಡೇ ಬಂತು. ದಿಸ್ ಅಂದ್ರೆ ಈ ಅಂತ, ಥರ್ಸ್ಡೇ ಅಂದ್ರೆ ಗುರುವಾರ. ಅದರ ಮುಂಚೆ ಬೈ ಹಾಕಿದ್ದೇವೆ. ಸೊ ಬೈ ಬಂದು ಒಂದು ಸಮಯ ಬಂದಾಗ ಕನ್ನಡದಲ್ಲಿ ಆ ಸಮಯದ ಒಳಗೆ ಅನ್ನುವ ಅರ್ಥ ಸಿಗ್ತದೆ. ದಿಸ್ ಥರ್ಸ್ಡೇ ಅಂದ್ರೆ ಈ ಗುರುವಾರ, ಬೈ ಅಂದ್ರೆ ಒಳಗೆ ಅಂತ, ಸರಿನಾ? ನೆಕ್ಸ್ಟ್, ಮೈ ಫಾದರ್ ವುಡ್ ಹ್ಯಾವ್ ರೀಚ್ಡ್ ಹಿಸ್ ಆಫೀಸ್ ಬೈ ನೌ. ನನ್ನ ತಂದೆ ಇಷ್ಟೊತ್ತಿಗೆ ತಮ್ಮ ಆಫೀಸಿಗೆ ತಲುಪಿರುತ್ತಿದ್ದರು. ಇಲ್ಲಿ ಬೈ ನೌ ಅಂದರೆ ಇಷ್ಟೊತ್ತಿಗೆ ಅಂತ. ನೌ ಅಂದರೆ ಈಗ, ಬೈ ಅಂದರೆ ಒಳಗೆ ಅಂತ. ಬೈ ನೌ ಅಂದರೆ ಇಷ್ಟರೊಳಗೆ ಅನ್ನುವ ಅರ್ಥ, ಅಂದರೆ ಇಷ್ಟೊತ್ತಿಗೆ ಅಂತ ಅರ್ಥ, ಸರಿನಾ? ಸೊ ಇದೊಂದು ಬೈ ಪ್ರಿಪೊಸಿಷನ್ನ ಉಪಯೋಗ ಅಥವಾ ಬಳಕೆ. ನೆಕ್ಸ್ಟ್, ಬೈ ಅನ್ನು ನಾವು ಬಿಸೈಡ್ ಪದದ ಬದಲು ಬಳಸ್ತೇವೆ. ಬೈ ಹಾಗೂ ಬಿಸೈಡ್ ಎರಡೂ ನಮ್ಗೆ ಏನು ಅರ್ಥ ಕೊಡ್ತದೆ ಅಂದ್ರೆ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಅನ್ನೋದನ್ನು, ಆಯ್ತಾ? ಉದಾಹರಣೆಗಳನ್ನು ನೋಡೋಣ. ಹಿಸ್ ಹೌಸ್ ಈಸ್ ಬೈ ದ ರಿವರ್. ಅವನ ಮನೆ ನದಿಯ ಪಕ್ಕದಲ್ಲಿದೆ. ಹಿಸ್ ಹೌಸ್ ಈಸ್ ಬೈ ದ ರಿವರ್. ಇಲ್ಲಿ ದ ರಿವರ್ ಅಂದ್ರೆ ನದಿ ಅಂತ, ಆಯ್ತಾ? ಯಾವ ರಿವರ್ ಅನ್ನೋದು ಗೊತ್ತು, ಅದಕ್ಕೆ ದ ರಿವರ್. ಬೈ ಬಂದಿದೆ, ಬೈ ಬಂದಿರೋದ್ರಿಂದ ಪಕ್ಕದಲ್ಲಿ ಅನ್ನುವ ಅರ್ಥ ಸಿಗ್ತದೆ. ನದಿಯ ಪಕ್ಕದಲ್ಲಿ, ಬೈ ದ ರಿವರ್, ಆಯ್ತಾ? ಸೊ ಬೈ ಬಳಸಿದಾಗ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಅನ್ನುವ ಅರ್ಥ ಸಿಗ್ತದೆ. ನೀವು ಈ ಬೈಯ ಜಾಗದಲ್ಲಿ ಬಿಸೈಡ್ ಅನ್ನು ಬಳಸ್ಬೋದು, ಏನು ತೊಂದರೆ ಇಲ್ಲ. ಹಿಸ್ ಹೌಸ್ ಈಸ್ ಬಿಸೈಡ್ ದ ರಿವರ್, ಈ ರೀತಿ ಕೂಡ ಹೇಳ್ಬೋದು, ವಾಕ್ಯ ಸರಿಯೇ, ಆಯ್ತಾ? ನೆಕ್ಸ್ಟ್, ಗೋ ಆ್ಯಂಡ್ ಸಿಟ್ ಬೈ ಹಿಮ್. ಅವನ ಬಳಿ ಹೋಗಿ ಕುಳಿತುಕೊಳ್ಳಿ. ಗೋ ಆ್ಯಂಡ್ ಸಿಟ್ ಬೈ ಹಿಮ್. ಇಲ್ಲಿ ಬೈ ಹಿಮ್ ಅಂದರೆ ಅವನ ಬಳಿ, ಅವನ ಪಕ್ಕದಲ್ಲಿ, ಅವನ ಹತ್ತಿರದಲ್ಲಿ ಅಂತ, ಆಯ್ತಾ? ಗೋ ಆ್ಯಂಡ್ ಸಿಟ್ ಬೈ ಹಿಮ್, ಅವನ ಬಳಿ ಹೋಗಿ ಕುಳಿತುಕೊಳ್ಳಿ. ಇಲ್ಲಿ ಬಿಸೈಡ್ ಅಂತೇಳಿ ಬಳಸ್ಬೋದು ನೀವು. ಗೋ ಆ್ಯಂಡ್ ಸಿಟ್ ಬಿಸೈಡ್ ಹಿಮ್ ಅಂತ ಕೂಡ ಹೇಳ್ಬೋದು, ಅದು ಕೂಡ ಸರಿಯೇ, ಆಯ್ತಾ? ನೆಕ್ಸ್ಟ್, ಐ ವಾಂಟ್ ಟು ಸಿಟ್ ಬೈ ದ ವಿಂಡೋ. ನಾನು ಕಿಟಕಿಯ ಬಳಿ ಕುಳಿತುಕೊಳ್ಳಲು ಬಯಸುತ್ತೇನೆ. ಐ ವಾಂಟ್ ಟು ಸಿಟ್ ಬೈ ದ ವಿಂಡೋ.
ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರೋದಕ್ಕೆ ಮತ್ತೊಬ್ಬರ ಜೊತೆ, ನಿಮ್ಮ ತಂಗಿಯ ಜೊತೆ ಅಂತೇಳಿ ತಿಳ್ಕೊಳ್ಳೋಣ. ನಿಮ್ಮ ತಂಗಿ ನಿಮ್ಮ ಹತ್ರ ಹೇಳ್ತಾರೆ, ನನಗೆ ವಿಂಡೋ ಸೀಟ್ ಬೇಕು, ನಾನು ಕಿಟಕಿಯ ಪಕ್ಕ ಕೂರ್ಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ. ಐ ವಾಂಟ್ ಟು ಸಿಟ್ ಬೈ ದ ವಿಂಡೋ. ಇಲ್ಲಿ ಬೈ ದ ವಿಂಡೋ ಅಂದರೆ ಕಿಟಕಿಯ ಬಳಿ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ನೆಕ್ಸ್ಟ್, ರವಿ ಈಸ್ ಸಿಟ್ಟಿಂಗ್ ಬೈ ಮೀ. ರವಿ ನನ್ನ ಬಳಿ ಕುಳಿತಿದ್ದಾನೆ. ರವಿ ಈಸ್ ಸಿಟ್ಟಿಂಗ್ ಬೈ ಮೀ. ಇಲ್ಲಿ ಬೈ ಮೀ ಅಂದರೆ ನನ್ನ ಬಳಿ ಅಂತ. ಸರಿನಾ? ನೆಕ್ಸ್ಟ್, ಬೈ ಅನ್ನುವ ಪ್ರೆಪೋಸಿಷನ್ ಮೂಲಕ ಅನ್ನುವಂಥದ್ದನ್ನು ಹೇಳ್ತದೆ. ಆಯ್ತಾ? ಕನ್ನಡದಲ್ಲಿ ಮೂಲಕ ಅಂತ ಎಲ್ಲಿ ಬರ್ತದೆ ಅಲ್ಲಿ ಬೈ ಬಳಸ್ಬೋದು. ಥ್ರೂ ಅನ್ನು ಬಳಸ್ಬೋದು. ಆಯ್ತಾ? ಥ್ರೂ ಅಂದ್ರೂ ಕೂಡ ಮೂಲಕ, ಬೈ ಅನ್ನು ಅಲ್ಲಿ ಬಳಸಿದ್ರೆ ಮೂಲಕ ಅನ್ನುವ ಅರ್ಥನೇ ಸಿಗ್ತದೆ. ಸರಿನಾ? ಬನ್ನಿ ಉದಾಹರಣೆಗಳನ್ನು ನೋಡೋಣ. ಐ ಕಾಂಟ್ಯಾಕ್ಟೆಡ್ ಹಿಮ್ ಬೈ ವಾಟ್ಸ್ಆ್ಯಪ್. ನಾನು ಅವರನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕಿಸಿದೆ. ಇಲ್ಲಿ ಬೈ ವಾಟ್ಸ್ಆ್ಯಪ್ ಅಂದರೆ ವಾಟ್ಸ್ಆ್ಯಪ್ ಮೂಲಕ ಅಂತ ಆಯ್ತು. ಆಯ್ತಾ? ವಾಟ್ಸ್ಆ್ಯಪ್ ಮೂಲಕ, ಬೈ ವಾಟ್ಸ್ಆ್ಯಪ್. ಥ್ರೂ ವಾಟ್ಸ್ಆ್ಯಪ್ ಅಂತ ಹೇಳ್ಬೋದು, ತಪ್ಪಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಬೈ ವಾಟ್ಸ್ಆ್ಯಪ್ ಅಂತಲೇ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಪ್ಲೀಸ್ ಸೆಂಡ್ ಇಟ್ ಬೈ ಮೇಲ್. ದಯವಿಟ್ಟು ಅದನ್ನು ಮೇಲ್ ಮೂಲಕ ಕಳುಹಿಸಿ. ಬೈ ಮೇಲ್, ಮೇಲ್ ಮೂಲಕ. ಆಯ್ತಾ? ಐ ವಾಂಟ್ ಟು ಪೇ ಬೈ ಕಾರ್ಡ್. ನಾನು ಕಾರ್ಡ್ ಮೂಲಕ ಪಾವತಿಸಲು ಬಯಸುತ್ತೇನೆ. ನೀವು ಒಂದು ಅಂಗಡಿಗೆ ಹೋಗಿ ಏನೋ ಶಾಪಿಂಗ್ ಮಾಡ್ತೀರಿ, ದುಡ್ಡನ್ನು ಕೊಡಬೇಕಾದಾಗ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ATM ಕಾರ್ಡನ್ನು ಕೊಟ್ಟು ಈ ವಾಕ್ಯವನ್ನು ಹೇಳ್ಬೋದು. ಐ ವಾಂಟ್ ಟು ಪೇ ಬೈ ಕಾರ್ಡ್ ಅಂತ ಹೇಳಿ, ಅಂದರೆ ಕಾರ್ಡ್ ಮೂಲಕ ಪಾವತಿಸಲು ಬಯಸುತ್ತೇನೆ ಅಂತ ಹೇಳಿ. ಸರಿನಾ? ನೆಕ್ಸ್ಟ್, ವಿ ಟ್ರಾವೆಲ್ ಟು ನ್ಯೂಯಾರ್ಕ್ ಬೈ ಪ್ಲೇನ್. ನಾವು ವಿಮಾನದಲ್ಲಿ ನ್ಯೂಯಾರ್ಕ್ಗೆ ಪ್ರಯಾಣಿಸಿದೆವು. ವಿ ಟ್ರಾವೆಲ್ ಟು ನ್ಯೂಯಾರ್ಕ್ ಬೈ ಪ್ಲೇನ್. ಇಲ್ಲಿ ಬೈ ಪ್ಲೇನ್ ಅಂದರೆ ವಿಮಾನದ ಮೂಲಕ ಅಂತ. ಆದರೆ ವಿಮಾನದ ಮೂಲಕ ಅಂತ ಹೇಳುವುದಿಲ್ಲ ನಾವು ಸಾಮಾನ್ಯವಾಗಿ, ವಿಮಾನದಲ್ಲಿ ಅಂತೇಳಿ ಹೇಳ್ತೇವೆ ಅಲ್ವಾ ಮಾತನಾಡುವಾಗ ಕನ್ನಡದಲ್ಲಿ. ವಿ ಟ್ರಾವೆಲ್ಡ್ ಟು ಕುಂದಾಪುರ್ ಬೈ ಬಸ್. ವಿ ಟ್ರಾವೆಲ್ಡ್ ಟು ಬೆಂಗಳೂರು ಬೈ ಕಾರ್. ವಿ ಟ್ರಾವೆಲ್ಡ್ ಟು ಮೈಸೂರು ಬೈ ಟ್ರೈನ್. ಈ ರೀತಿ. ಆಯ್ತಾ? ಸೊ ಈ ರೀತಿ ನೀವು ಬೈ ಅನ್ನು ಬಳಸಿಕೊಂಡು ಮೂಲಕ ಅನ್ನೋದನ್ನು ಹೇಳಬಹುದು. ಆಯ್ತಾ? ನೆಕ್ಸ್ಟ್, ಬೈ ಅನ್ನು ನಾವು ರಿಫ್ಲೆಕ್ಸಿವ್ ಪ್ರೋನೌನ್ಸ್ ಜೊತೆ ಬಳಸ್ತೇವೆ. ಬೈ ಅನ್ನು ನಾವು ರಿಫ್ಲೆಕ್ಸಿವ್ ಪ್ರೋನೌನ್ಸ್ ಜೊತೆ ಬಳಸಿದಾಗ ಯಾರ ಸಹಾಯವೂ ಇಲ್ಲದೆ ಅನ್ನುವ ಅರ್ಥ ಸಿಗ್ತದೆ. ಈ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ. ಆಯ್ತಾ? ನಾನಿಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ. ಸರಿನಾ? ಐ ಪ್ರಿಫರ್ ಟು ಗೋ ಶಾಪಿಂಗ್ ಫಾರ್ ಕ್ಲೋತ್ಸ್ ಬೈ ಮೈ ಸೆಲ್ಫ್. ವಾಕ್ಯ ಉದ್ದಕ್ಕುಂಟು ದೊಡ್ಡಕ್ಕುಂಟು, ಹೇಗೆ ರಚಿಸುವುದು ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ, ನಾನು ಅದನ್ನು ಇನ್ನೂ ಹೇಳ್ಕೊಡ್ಲಿಲ್ಲ. ಆಯ್ತಾ? ಐ ಪ್ರಿಫರ್ ಟು ಗೋ ಶಾಪಿಂಗ್ ಫಾರ್ ಕ್ಲೋತ್ಸ್ ಬೈ ಮೈ ಸೆಲ್ಫ್. ನಾನೊಬ್ಬನೇ ಬಟ್ಟೆ ಶಾಪಿಂಗ್ಗೆ ಹೋಗಲು ಆದ್ಯತೆ ನೀಡುತ್ತೇನೆ. ಅಂದರೆ ನಾನು ಒಬ್ಬನೇ ಹೋಗ್ತೇನೆ ಅನ್ನುವ ಅರ್ಥ. ಆಯ್ತಾ? ಇಲ್ಲಿ ಬೈ ಮೈ ಸೆಲ್ಫ್ ಅಂತ ಬಂದಿದೆ. ಇಲ್ಲಿ ಮೈ ಸೆಲ್ಫ್ ಅನ್ನುವಂಥದ್ದು ಒಂದು ರಿಫ್ಲೆಕ್ಸಿವ್ ಪ್ರೋನೌನ್. ಆಯ್ತಾ? ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ದೆಮ್ ಸೆಲ್ಫ್ಸ್, ಈ ಟೈಪ್. ಇಲ್ಲಿ ಬೈ ಮೈ ಸೆಲ್ಫ್ ಅಂದರೆ ನಾನು ಒಬ್ಬನೇ ಅನ್ನುವ ಅರ್ಥ, ಅಂದರೆ ಯಾರ ಸಹಾಯವೂ ಇಲ್ಲದೆ ಅನ್ನುವ ಅರ್ಥ ಕೊಡ್ತದೆ. ಆಯ್ತಾ? ನಾನು ಒಬ್ಬನೇ ಬಟ್ಟೆ ಶಾಪಿಂಗ್ಗೆ ಹೋಗಲು ಇಷ್ಟಪಡ್ತೇನೆ ಅಂದರೆ ನಾನು ಯಾರ ಸಹಾಯವೂ ಇಲ್ಲದೆ ಬಟ್ಟೆಗಳನ್ನು ಶಾಪಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ. ಆಯ್ತಾ? ನೆಕ್ಸ್ಟ್, ಐ ಮೇಡ್ ದ ಕೇಕ್ ಬೈ ಮೈ ಸೆಲ್ಫ್. ನಾನೇ ಕೇಕ್ ತಯಾರಿಸಿದೆ. ಐ ಮೇಡ್ ದ ಕೇಕ್ ಬೈ ಮೈ ಸೆಲ್ಫ್. ಇಲ್ಲಿ ಬೈ ಮೈ ಸೆಲ್ಫ್ ಅಂದರೆ ನಾನೇ ಅನ್ನುವ ಅರ್ಥ, ಅಂದರೆ ಯಾರ ಸಹಾಯವೂ ಇಲ್ಲದೆ ನಾನೇ ಕೇಕ್ ತಯಾರಿಸಿದೆ ಅಂತ ಹೇಳಿ. ಆಯ್ತಾ? ಹಿ ವಾಚಸ್ ಮೂವೀಸ್ ಬೈ ಹಿಮ್ಸೆಲ್ಫ್ ಅಂದರೆ ತಾನೊಬ್ಬನೇ ಚಲನಚಿತ್ರಗಳನ್ನು ನೋಡುತ್ತಾನೆ ಅಂತ. ಇಲ್ಲಿ ಬೈ ಹಿಮ್ಸೆಲ್ಫ್ ಅಂದರೆ ಒಬ್ಬನೇ ಅಂತ ಅರ್ಥ. ಆಯ್ತಾ? ಅಂದರೆ ಅವನ ಜೊತೆ ಯಾರೂ ಇರುವುದಿಲ್ಲ ಅನ್ನುವ ಅರ್ಥ. ಸರಿನಾ? ಹಿ ವಾಚಸ್ ಮೂವೀಸ್ ಅಲೋನ್ ಅಂತ ಕೂಡ ಹೇಳ್ಬೋದು. ಆದರೆ ಅಲೋನ್ ಅಂತ ಹೇಳಿ ಬಂದರೆ ಅವನು ಇರುವಂಥ ಜಾಗದಲ್ಲಿ ಯಾರೂ ಇರುವುದಿಲ್ಲ ಅನ್ನುವ ಅರ್ಥ ಕೊಡ್ತದೆ. ಇಲ್ಲಿ ಬೈ ಹಿಮ್ಸೆಲ್ಫ್ ಅಂದರೆ ಅಲ್ಲಿ ಇದ್ದಿರ್ಬೋದು ಜನರು,
ಆದರೆ ಅವನು ಒಬ್ಬನೇ ನೋಡ್ತಾನೆ ಅನ್ನುವ ಅರ್ಥ ಕೊಡ್ತದೆ. ಸರಿನಾ? ನೆಕ್ಸ್ಟ್, ಡೂ ಇಟ್ ಬೈ ಯುವರ್ ಸೆಲ್ಫ್, ಅದನ್ನು ನೀವೇ ಮಾಡಿ. ಡೂ ಇಟ್ ಬೈ ಯುವರ್ ಸೆಲ್ಫ್. ಬೈ ಯುವರ್ ಸೆಲ್ಫ್ ಅಂದರೆ ನೀವೇ ಅನ್ನುವ ಅರ್ಥ. ಅಂದರೆ ಯಾರ ಸಹಾಯವೂ ಇಲ್ಲದೆ ನೀವೇ ಅದನ್ನು ಮಾಡಿ ಅನ್ನುವುದು ಈ ವಾಕ್ಯ ಹೇಳ್ತಾ ಇದೆ. ಸರಿನಾ? ಸೊ ಈ ರೀತಿಯಲ್ಲಿ ಬೈ ಅನ್ನು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಜೊತೆ ಬಳಸ್ತೇವೆ. ಅರ್ಥ ಆಯ್ತಾ? ಇವು ಮುಖ್ಯವಾಗಿ ನಾವು ಬಳಸುವಂತಹ ಜಾಗಗಳು. ಯಾವುದ್ರದ್ದು? ಬೈ ಪ್ರಿಪೊಸಿಷನ್ದು. ಇದನ್ನು ಬಿಟ್ಟು ಬೇರೆ ಬೇರೆ ಕಡೆ ಬಳಸ್ತೇವೆ, ಬಟ್ ಅದೆಲ್ಲ ಈಗ ಬೇಡ. ಸರಿನಾ?